ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗ ಸಾವಿತ್ರಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ, ಎದ್ದೀನಿ. ಎದ್ದು ಕೇರಿ ಶ್ರಾವಣಿ ಸ್ಕೂಲಿಗೆ ಹೋಗ್ತಾ 1-2 ಚಪಾತಿ ಮಾಡ್ತೀನಿ, ಉಳ್ಳಾಗಡ್ಡಿ ಪಲ್ಯ ಐತೆ ಇವಾಗ ಹಾಕಿ ಕಟ್ತೀನಿ. ಆಮೇಲೆ ರೊಟ್ಟಿ ಹೆಸರು ಕಾಳು ಪಲ್ಯ ಮಾಡ್ಬೇಕ್ರಿ. ಹೆಸರು ಕಾಳು ಪಲ್ಯ ರೊಟ್ಟಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನೈತೆ ಇಲ್ಲಿ ಹೋಗ್ತಾರೆ ಹುಡ್ರು, 9th 8th ಹಿಂಗೆ ಹೋಗ್ತಾರೆ ಹುಡ್ರು. ಅವ್ರ ಕೈಯ ಡಬ್ಬಿ ಕಳಿಸ್ತೀನಿ ರೀ. ಅದೇ ಸಾಲಿಗೆ ಹೋಗ್ತಾರೆ, ಟೆನ್ಷನ್ ಇಲ್ಲ, ಮಧ್ಯಾಹ್ನ ಊಟ ಆರಾಮ್ ಕಳಿಸ್ಬೋದು. ಇವಾಗ ಗೊತ್ತಾಗೈತೆ ನನಗೂ ಕೂಡ. ನಮ್ಮ ಶ್ರಾವಣಿ ಹೇಳಿದ್ಲು, ಹಿಂಗೆ ಮಮ್ಮಿ ಆಕಾರ ಬರ್ತಾರೆ ನೋಡಿ ಅಂತೇಳಿ. ಅದಕ್ಕೆ 2 ಸಲ ಆಯ್ತು ಅವ್ರು ಊಟ ಕಸಾಕತ್ತಿ. ಬೆಳಗ್ಗೆ ಏನೈತೆ 1-2 ಇಟ್ಟಿರ್ತೀನಿ ರೀ. 1 ಚಪಾತಿ ತೀಡಿ ಕಳಿಸ್ಬಿಡ್ತೀನಿ. ಶ್ರಾವಣಿಗೆ ಹೆಸರು ಕಾಳು ಪಲ್ಯ ಮಾಡ್ಬೇಕಂತ್ರಿ, ರೊಟ್ಟಿ ಮಾಡ್ಬೇಕಂತ. ನೀವು ಸಂಜೆನಾಗ ಹೇಳೇನ್ರಿ ಶ್ರವಣ. ಬರ್ರಿ, ಇವತ್ತು ಒಬ್ರು ಸಬ್ಸ್ಕ್ರೈಬರ್ ಮಗಳದು ಹುಟ್ಟುಹಬ್ಬ ಐತೆ. ಅವರೇನು ಕಮೆಂಟ್ ಮಾಡಿಲ್ಲ, ವಿಶ್ ಮಾಡ್ರಿ ಅಂತೇಳಿ ನಾನೇ ಕೂಡ ನನ್ನ ಮನಸಾರೆ ವಿಶ್ ಮಾಡಾಕತ್ತಿ ನೋಡಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಪೂರ್ಣಿಮಾ. 100 ಕಾಲ ಚೆನ್ನಾಗಿ ಬಾಳು, ನೀ ಜೀವನದಲ್ಲಿ ಅನ್ಕೊಂಡಂಥ ಎಲ್ಲ ಕನಸುಗಳು ಈಡೇರ್ಲಂತ ರಾಯರಲ್ಲಿ ಕೇಳ್ಕೊತೀನಿ. ನಮ್ಮ ಮಕ್ಕಳ ಮಲ್ಕೊಂಡ್ರಿನ ಕಳ ತೆರೆದಿಲ್ಲ ಅನ್ನೋ ಕೂಡ ಏನು ನೋಡ್ರಿ, ಅವ್ರದ್ದು 1 ತಿಂಗಳಲ್ಲಿ 3 ಮಂದಿ ಬರ್ತಡೆ ಅಂತ. ಸಿಸ್ಟರ್ ಒಬ್ಬರದು ಮಗಳದು ಫಸ್ಟ್ ಬರೋದು ಮಗಳ್ರಿ 11ನೇ ತಾರೀಕಿಗೆ, ಆಮೇಲೆ 20ನೇ ತಾರೀಕಿಗೆ ಮಗಂದು, ಆಮೇಲೆ 29ಕ್ಕೆ ಸಿಸ್ಟರ್ ನೋಡಿ. ಭಾರಿ ನೋಡಿ, 1 ದಿನ ಆಗಿತ್ತು, ಇನ್ನೂ ಖುಷಿ ಆಗಿತ್ತು. 1 ದಿನದಲ್ಲೇ 3 ಬರ್ತಡೇ ಸೆಲೆಬ್ರೇಟ್ ಮಾಡ್ದಂಗೆ ಆಗ್ತಿತ್ತು. ಹಾಗೆ ತಿಂಗಳದ 3 ಮಂದಿ ಬರ್ತಡೇ ಬಂದೈತೆ. ಬರೀ ನಾನು ಕೂಡ ಎಲ್ಲ ರೆಡಿ ಅಡುಗೆ ಮನೆ ಜೋರು ಮನೆ ಕಸ ಗುಡಿಸ್ಕೊಂಡು ಶ್ರಾವಣಿಗೆಲ್ಲ ಡಬ್ಬಿ ಕಟ್ಟಿ ಶ್ರಾವಣಿಗೆ ಕಳಿಸಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀವಿ ನೋಡಿರಿ. ಶ್ರಾವಣಿ 6:20ಕ್ಕೆ ಹೋದ್ಲು. 5 ನಿಮಿಷ ಆಯಿತು ಹೋಗಿ, 5 ನಿಮಿಷ ಆಯಿತು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಮೊನ್ನೆ, ಶ್ರಾವಣಿ ಮಕ್ಕಳು ಸ್ಕೂಲಿಗೆ ಕಸ ಗುಡಿಸ್ಬೇಡ್ರಿ ಅಂತೇಳಿ. ಅದಕ್ಕೆ ಹಿಂಗಾಗಿ 10 ನಿಮಿಷ ಬಿಟ್ಟು ಕಸ ಗುಡಿಸ್ಬೇಕಂತೇಳಿ ಲಾಗ್ ಚೇರ್ ಮಾಡಿ. ಶ್ರಾವಣ್ ಕುಮಾರ್ನ ಮಲ್ಕೊಂಡನ, ಇಷ್ಟು ಎತ್ತಿಡಬೇಕು ನೋಡಿ. ಶ್ರಾವಣ್ ಕುಮಾರನ ಬ್ಯಾಗು ಇಷ್ಟು ನಿನ್ನೆ ಎಣ್ಕಿ ಸಮ ವಿಡಿಯೋ ಮಾಡ್ಬೇಕಂತೆ ತೊಗೊಂಡೆ, ಮಾಡೋದಾಗಲಿಲ್ಲ. ಇಷ್ಟು ತೆಗಿಡ್ತೀನಿ ರೀ. ಅಡುಗೆ ಮನೆಯಾಗೂ ಮುಸುರಿ ಅವೆಲ್ಲ ಅಲ್ಲೇದಾವೆ ತೆಗೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಕಸ ಗುಡಿಸ್ತೀನಿ. ಹಂಗೆ ಕಸ ಹುಡುಗಿಲ್ಲ ನೋಡ್ತಿರ್ಬೇಕು. ಮಕ್ಕಳು ಸ್ಕೂಲಿಗೆ ಹೊಂಟ್ರಂದ್ರೆ ನಿನ್ನೆ ತಣ್ಣಗಿದ್ದು ನೋಡಿ. ಯಾಕೆ ಮಕ್ಕಳಿಗೆ ಕಳಿಸ್ಬೇಕು ಮಾಡ್ಬೇಕು ಅನ್ನೋದಿಲ್ಲ. ಇವಾಗ ಎಲ್ಲ ಕಷ್ಟ ಐತೆ ನೋಡಿ. ಸ್ಕೂಲಿಗೆ ಹೊಂಟ್ರೆ ಅದೇ ಎಣ್ಣೆ ಬರೀ ಚಪಾತಿ ಮಾಡಿದೆ. ನಿನ್ನಿದಿಟ್ಟಿತ್ತು ಪಲ್ಯ ಮಾಡಿ ಕಟ್ಟಿದ್ದು ನೋಡಿ ಆಕಿನ ಬುತ್ತಿ. ಇವಾಗ ಒಂದು ಜೋಡಿಸ್ಲೇಬೇಕು ರೀ. ಇವಾಗ ಈ ರೊಟ್ಟಿ ಪಲ್ಯನ ಕಟ್ ಕಳಿಸ್ತೀನಿ ರೀ. ಚಪಾತಿ 2 ಮಾಡ್ಕೇರಿ ಕಟ್ ಕಳ್ಸೀನಿ. ಈಗ 2 ರೊಟ್ಟಿ, 1 ಹೆಸ್ರು ಕಾಳು ಪಲ್ಯ ಮಾಡ್ಬೇಕಂತ ಮಾಡೀನಿ. ಮಾಡಿ ಅಲ್ಲಿ ಹೋಗ್ತಾರೆ 9 ಗಂಟೆಗೆ. ಮತ್ತು ಮಧ್ಯಾಹ್ನ ಬುತ್ತಿ ಕಳಿಸ್ತೀನಿ. ಬೆಳಗ್ಗೆ ಎಷ್ಟಾಗುತ್ತೆ ಇವತ್ತು ರೊಟ್ಟಿ ಪಲ್ಯನೇ ಮಾಡ್ಬೇಕು ಡೈರೆಕ್ಟ್ ಅಂತ ಮಾಡಿದೆ, ಹಾಲಿಲ್ರಿ. ಹಿಂಗಾಗಿ ನಿನ್ನೆ ಸಂಜೆನೇ ಒಂದು ಉಳ್ಳಾಗಡ್ಡಿ ಪಲ್ಯ ಇತ್ತು, 2 ಚಪಾತಿ ಮಾಡಿ ಕಟ್ಟೀನಿ. ಇಟ್ಟು ಇತ್ತು ಹೋಳ್ಗೆ ಮಾಡೋದು ಉಸಿದ, 1 ಹೋಳ್ಗೆ 1 ಚಪಾತಿ ಕಟ್ಟೀನಿ. ಅಕ್ಕಿ ಎಲ್ಲ ಕಟ್ಟೆ ಕಳಿಸ್ಬಾರ್ದು ಮಮ್ಮಿ ಅಂತ ಹೇಳ್ರಿ. ಅಂಗಳ ಕಸ ಗುಡಿಸಿದೆ, ಅಂಗಳಕ್ಕೆ ರಂಗೋಲಿ ಹಾಕಿ. ರಂಗೋಲಿ ಖಾಲಿ ಆಯ್ತು, ಬಾಗಿಲಿಗೆ ಅಷ್ಟೇ ಆಗೈತೆ ನೋಡಿ. ತರಬೇಕು ರಂಗೋಲಿ. ಇಲ್ಲಿಕ್ಕಂದ್ರೆ ದೇವ್ರ ಮುಂದೆ ಹಾಕೋ ರಂಗೋಲಿ ತೊಗೋಬೇಕು ನೋಡಿ. ಹಿಂಗಾಗುತ್ತೆ. ಎಲ್ಲ ಕ್ಲೀನ್ ಆಗೈತೆ. ಹಂಗೆ ಶ್ರಾವಣಿ ಹೋಗಿಂದ ಹೆಸ್ರು ಕಾಳು ಕುದಿ ಹಾಕಿದ್ದೀನಿ ರೀ. ಅಕ್ಕಿ ಹೋಗಿ ನಾವು ಸ್ವಲ್ಪ 10-15 ನಿಮಿಷ ಕಸ ಗುಡಿಸ್ಬೇಡ್ರಿ ಅಂತ ಕಮೆಂಟ್ ಹಾಕಿಲ್ಲ. ಹೆಸ್ರು ಕಾಳು ಕುದಿ ಹಾಕಿದ್ದೆ, ಅದು ಕುದ್ದೈತೆ ನೋಡಿ. ಯಾಕಂದ್ರೆ ಒಬ್ಬರು ಸಿಸ್ಟರ್ ಹೇಳ್ತಾರಂದ್ರೆ ಒಳ್ಳೇದಕ್ಕೆ ಹೇಳ್ತಾರೆ ನೋಡಿ. ಯಾರೇ ಏನೇ ಹೇಳ್ರಿ ನಮಗೆ, ಒಬ್ರು ಹೇಳ್ತಾರಂದ್ರೆ ಅದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು ರೀ, ಪಾಲಿಸ್ಬೇಕು. ಅದಕ್ಕೆ ಹೇಳ್ತಿದ್ದೆ, ಶ್ರಾವಣಿ ಹೋದ್ರಿ ಕಸ ಗುಡಿಸ್ಬೇಕು ಅದು ಅಂತೇಳಿ ನಾನು ಹೇಳ್ದಾಗ ಕೇಳಿ ಒಂದು ಸ್ವಲ್ಪ ಹೊತ್ತು ಹಂಗೆ ಹಾಕಿನ ಕಳಿಸು, ಹೊರಕ್ಕೆ ಹಾಕೋದು, ಹಿಂದೆ ಕಸ ಹುಡುಗೋದು, ಈ ಥರ ಮಾಡ್ತಿದ್ದೆ. ಹೇಳಿದ್ರಲ್ಲ, ಹಿಂಗಾಗಿ ಬಿಟ್ಟು ನೋಡಿ. ಬರೀ ಇವಾಗ ಹೆಸ್ರು ಕಾಳು ಕುದ್ದ ಮಸ್ತಾಗಿ ಹೆಸ್ರು ಕಾಳು ಪಲ್ಯ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ಶ್ರಾವಣನ ಜಾಕ ಮಾಡಿಸ್ತೀನಿ ಪಲ್ಯಕ್ಕೆ ಹಾಕಿ. ಎಲ್ಲ ಮನೆ ಕ್ಲೀನಾಗೈತೆ ನೋಡಿ. ಎಲ್ಲ ಎಷ್ಟು ಮನೆ ತುಂಬ ಸಾಮಾನಿದ್ದು. ಬೆಳಗ್ಗೆನೇ ಇದಿಷ್ಟು ಹಚ್ಚಿಟ್ಕೊತ ಕುಂತು ಬಿಡ್ತೀನಿ. ಲೇಟ್ ಆಗಿಬಿಡುತ್ತೆ. ಅದೊಂದು ವಿಡಿಯೋ ಮಾಡ್ಬೇಕಂತ ಎಲ್ಲೇ ಇಟ್ಟೀನಿ ರೀ. ಏನೋ ಮಾಡ್ಬೇಕಂತಿರ್ತೀವಿ, ಯಾವುದೂ ಮಾಡೋಕ್ಕಾಗಲ್ಲ ನೋಡಿ ಒಂದೊಂದು ಟೈಮು. ಇಲ್ಲಿ ಊರಾಗೂ ಎಲ್ಲ ಮಾರಕ್ಕೆ ಹೋಗ್ತಾವೆ ನೋಡಿ, ಬಟ್ಟೆ ಬರ್ತಾವೆ, ಎಲ್ಲ ಬರ್ತಾವೆ ರೀ ನೋಡಿ. ಟೈಮು 10ಕ್ಕೆ 20 ನಿಮಿಷ ಕಮ್ಮಿ ಐತೆ. ಶ್ರಾವಣ್ ಕುಮಾರ್ನು ಹೋದ ಸ್ಕೂಲಿಗೆ. ಬಿಸಿಲು ನೋಡಿ, ನಮ್ಮ ನಿನ್ನೆ ಇವತ್ತು ಬಿಸಿಲು ಜಾಸ್ತಿ ಆಗೈತೆ ನೋಡಿ. 2 ದಿನ ಆಯಿತು ಬಿಸಿಲು ಜಾಸ್ತಿ ಆಗೈತಿ. ಬೆಳಗ್ಗೆನೇ ಕಸ್ಟಮರ್ ಬಂದ್ರಂದ್ರೆ ಕೆಲಸ ಅಲ್ಲಿದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ನೋಡಿ. ನಾ ಬಂದಾರ ಹೋದಾರ ಲಂಗ ಉಣಿಸ್ತಾರೋ ಅದಾರ. 6 ಲಂಗ ಅದಾರ, 7 ಲಂಗ ತೊಗೊಳೋರು ಎಲ್ಲ ಹತ್ತಿಡಬೇಕು. ಆಮೇಲೆ ಹತ್ತಿಡ್ತೀನಿ.
ಶ್ರವಣನು ಚಪಾತಿ ಮಾಡಿಬಿಡು ಮಮ್ಮಿ ಅಂದ. ಮತ್ತು ಬೆಳಗ್ಗೆ ದೋಸೆ ಹಂಚಿನ ಚಪಾತಿ ಮಾಡಿವತ್ತ. ಹೆಸ್ರು ಕಾಳು ಪಲ್ಯ ಚಪಾತಿ ಆಕೆಗೂ ಕೂಡ ಹೆಸ್ರು ಕಾಳು ಪಲ್ಯ ಚಪಾತಿ ಕಡಿದೆ. ಕಸ್ಟಮರ್ ಬಂದುಬಿಟ್ರು, ರೊಟ್ಟಿ ಮಾಡಲ್ಲ ಅವೇ ಬಂದುಬಿಟ್ರಿ. ರೊಟ್ಟಿ ಮಾಡ್ಬೇಕು ಅನ್ನೋರಾಗನೇ ಏನು ಮಾಡೋದು ನೋಡಿ. ಮಮ್ಮಿ ಹೆಂಗೆ ಬರ್ತಾ ಡಬ್ಬಿಗೆ ಚಪಾತಿನ ಇಷ್ಟಪಡ್ತಾರೆ ಅಂತ ತಿಕ್ಕೊಂಡು ಏನು ರೊಟ್ಟಿ ಮಾಡ್ಬೇಕು ರೀ. ಬಾಂಡೆ ಇಟ್ಟೀನಿ, ಬಾಂಡೆ ಇರ್ಲಕ್ಕ ನೀ ಚಪಾತಿ ಮಾಡಿದ ಹಂಚು ತಿಕ್ಕೊಂಡು ರೊಟ್ಟಿ ಮಾಡಬೇಕು. ಚಪಾತಿಗೆ ದೋಸೆ ಹಂಚನೆ ಬರ್ತಾ ಬಿಡ್ರಿ ಮಾಡಿದೆ. ಆದ್ಮೇಲೆ ಇದು ಮಾಡೋದು ಅಂತೇಳಿ ಹೆಸ್ರು ಕಾಳು ಪಲ್ಯ ಮಾಡೀನಿ. ಶ್ರವಣ ಒಲ್ಲೆ ಒಂದು ಚಪಾತಿಯಾಗ ಆಟ ಉಳಿಸಿ ನೋಡಿ ಒಲ್ಲೆ ಅಂತೇಳಿ ಬರ್ರಿ ರೊಟ್ಟಿಗೆ ಹಂಚಿಡ್ತೀನಿ. ರೊಟ್ಟಿ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇವಾಗೆಲ್ಲ ಬಿಸಿಲೆಲ್ಲ ಹೋಗೈತಿ, ತಂಪದ ಬೇಯ್ತು ನೋಡಿ. 4:00 ಆಗೈತಿ, ಅದಕ್ಕೆ ಬಿಸಿಲು ಹೋಗೈತೆ ನೋಡಿ. ಇವಾಗ ಈ ಥರ ಲಾಗ್ ಚಲೋ ಮಾಡಾಕತ್ತೀನಿ. ನಾ ಬಟ್ಟೆ ಬಾಂಡೆ ಅದಾವ ರೀ ಮನೆಯಿಂದ ಇರಲ್ಲಕ್ಕ. ಬ್ಲೌಸ್ ಕಟ್ಟಿಂಗ್ ಮಾಡಿರತ್ತೆ. ಯಾವಾಗಾರ ಬ್ಲೌಸ್ ಕಟ್ ಮಾಡಿ ನಾನು ಯಾವಾಗಾರ ಟಿಚಿಂಗ್ ಮಾಡಕ್ಕೆ ಬರ್ತಾ ಬಟ್ಟೆ ಬಾಂಡೆ ಆಮೇಲೆ 5:30 ಹಿಂಗೆ ಮಾಡ್ಕೊಂಡ್ರಾತು. ಇನ್ನು ಒಂದಿಷ್ಟು ವ್ಯಾಪಾರ ಆಯ್ತು ಇವತ್ತು. ತೊಟ್ಟಲು ಹಾಕು ಹುಡ್ರಿಗೆ ಇರ್ತಾವಲ್ಲ ರೀ, ತೊಟ್ಟಲು ಹಾಕು ಹುಡ್ರಿಗೆ ಅಂಗಿಗಳು ಹೋದ್ರು 100 ರೂಪಾಯ್ಗೆ ಒಂದು, 200 ರೂಪಾಯ್ಗೆ ಒಂದರು. ಅವು ಹುಟ್ಟಿ ಖುಷಿಗೆ ಇರ್ತಾವೆ ರೀ. 3 ತಿಂಗಳ ಭಾಳ ಅಂದ್ರೆ ಮೂರು ತಿಂಗಳ ತನಕ ಬರ್ತಂತ ತೊಗೋತಾರೆ. ಭಾಳ ನಾ ಬೇಕಾದವ್ರಿದ್ರೆ ಒಂದು ವರ್ಷ 1.5 ವರ್ಷ ಬರ್ತಂತ ತೊಗೋತಾರೆ. ಅಷ್ಟು ಚಲೋ ಕ್ವಾಲಿಟಿ ಯಾರು ನೋಡಿ ಅದು ತೊಗೊಂಡ್ರು. ಈಗ ಇಲ್ಲಿ ನೋಡಿ ನಾನು 2 ಬ್ಲೌಸ್ ಕಟ್ ಮಾಡಿದೆ. ಈಗ ಇದೊಂದು ಬ್ಲೌಸ್ ಕಟ್ ಮಾಡ್ಬೇಕು, ಅದೊಂದು ಬ್ಲೌಸ್ ಕಟ್ ಮಾಡ್ಬೇಕು. ಇವೆರಡು ಕಟ್ ಮಾಡಿದೆ ಅಂದ್ರೆ 4 ಬ್ಲೌಸ್ ಒಬ್ಬರೇ ರೀ. ಕಡೆ ಕಾಯ್ಬಿಡ್ತಾವೆ. ಇವು ಕೂಡ ಬ್ಲೌಸ್ ಕಟ್ಟಿಂಗ್ ಕೊಟ್ಟೋರು ಅದಾವು. ಒಂದಿಷ್ಟು ಸೀರೆಗಳು ತೊಗೊಂಡ್ರಿ ಉದ್ರಿ ಒಂದು 800 ರೂಪಾಯಿ ಆಯ್ತು ರೀ. ಇವು ರೋಕ ಉದ್ರಿ ಒಂದು 1000 ಅಲ್ಲಿ 1200 ಅಲ್ಲಿ ಆಗುತ್ತೆ ನೋಡಿ. ಊಟ ಮಾಡಿದ್ದು ಅಷ್ಟೇ ಇಟ್ಟು ನಂಗೆ ಅಂಗಳ ಒಂದಿದು ಹೊರಗೆ ಒಯ್ಬೇಕು ರೀ. ಇಲ್ಲ ಸ್ವಲ್ಪ ಮನೆ ಮಗಳವರು ಸ್ವಲ್ಪ ಮುಂದೆ ಕೊಟ್ಟಿದ್ರು. ಬಟ್ಟೆ ಕಸ್ಟಮರ್ ಇದ್ರು, ತಿನ್ರಿ ಅವ ನೀವಿಟ್ಟಂದೆ ಅವ್ರು ಇಟ್ಟು ತಿಂದರು. ಈಗ ಮಕ್ಳಿಗೆ ಬರ್ತಂತ ಇಷ್ಟಿಷ್ಟು ನೋಡಿ. ಏನು ನಮ್ಮ ಬಾಯಾಗ ಹಾಕ್ಕೊನಲ್ರಿ. ಮಕ್ಳಿಗೆ ಏನೇ ಇರಲಿ ಮಕ್ಳಿಗೆ ಬರ್ತಮ್ಮ. ತಾಯಿದಾರ್ದು ಅದೇ ನೋಡಿ, ಬೇಕಾದಿಲ್ಲ ರೀ. ನಮ್ಮ ಮಕ್ಕಳಿಗೆ ಬೇಕು. ಮಕ್ಕಳು ತಿನ್ನೋದ್ರಿ. ಸಂಜೆಗೆ ಮಾತ್ರ ರೊಟ್ಟಿ ಅದಾವ ರೀ. ಮಾಡಿದ್ರೆ ಹೆಸ್ರು ಕಾಳು ಇದು ಮಾಡಬೇಕು, ಸಾಂಬಾರು ಶೇಂಗಾ ಸಾಂಬಾರು ಮಾಡ್ತೀನಿ, ಹೆಸ್ರು ಕಾಳು ಸಾಂಬಾರು ಮಾಡ್ತೀನಿ. ಅನ್ನ ಏನು ಮಾಡೋಣ ನೋಡಿರಿ. ಮೊನ್ನೆ 2-3 ದಿನ ಅನ್ನ ಉಂಡೀವಿ. ಇವಿನ್ನ ಬಾಂಡೆ ಅದ ಬಟ್ಟೆ ತೋರಿಸ್ತೀನಿ ರೀ ನಿಮ್ಗೆ. ಪೂಜೆನ 12 ಗಂಟೆಗೆ ಮಾಡೀನಿ ರೀ. ಮುಂಜಾನೆ ಪೂಜೆ ಏನು ಮಾಡಿದ್ರಿ, ಲೇಟ್ ಆಯ್ತು ನೋಡಿ. ವಾತಾವರಣ ಹಿಂಗೆ ಐತೆ. ಹಿಂದೆ ಈ ಕಡೆಯಿಂದ ಬರೋಕೆ ಭಯ ಆಗುತ್ತೆ ನೋಡಿ. ಅವಾಗ ಎನಿ ಟೈಮ್ ಹಿಂದೆ ಇರ್ತಿದ್ದು ನಾನು. ಈಗ ಬಟ್ಟೆ ಅದಾವ್ರಿ ಇಲ್ಲಿ. ಬಾಂಡೆನೂ ಸ್ವಲ್ಪ ಅದಾವ. 1 ತಾಸು ಅರ್ಧ ತಾಸು ಟೈಮ್ 1 ತಾಸು ಕೊಟ್ಟರೆ ಸಾಕ್ರಿ. ಬಟ್ಟೆ ಬಾಂಡೆ ಮಾಡ್ತೀನಿ ನೋಡಿರಿ. ಈ ಥರ ವಾತಾವರಣ ಐತಿ. ಹಿಂದ ಈ ಹವಕ್ಕೆ ಇದಿಷ್ಟು ಇದು ಆಗ್ಬೇಕು ರೀ. ಏನ ಅಂತ ನೋಡಿ, ಸಿಮೆಂಟ್ ಹಾಕಬೇಕು ಚಲೋ ಚಂದ ನೋಡಿ. ಇವ್ಸ ಕಟ್ಟಿಗೆ ಕಿತ್ರಿ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ಎಲ್ಲಿ ಕಿತ್ತಿಡಕ್ಕೆ ಜಾಗನೇ ಇಲ್ರಿ, ಅಲ್ಲೇ ಇರ್ಲಾಕ. ಅದು ನಮ್ಮ ಮನೆ ಬಾರಿ. ಅಲ್ಲಿ ಮ್ಯಾಗ ಅಪ್ಪನೇ ಆಗುತ್ತಾನ ಏನೂ ಆಗಲ್ರಿ. ಆದರೂ ಹುಷಾರಿರ್ಬೇಕು ನೀವು ಹೇಳ್ದಂಗೆ. ಅದಕ್ಕೆ ಇವಾಗ ಎನಿ ಟೈಮ್ ಹಿಂದಿನ ಕದ ಹಾಕೇ ಬಿಡ್ತೀನಿ ರೀ. ಮೊದಲು ಎನಿ ಟೈಮ್ ಹಿಂದಿನ ಕದ ಹಾಕ್ತಿದ್ದಿಲ್ಲ. ಎಲ್ಲನೆಲ್ಲ ಒಣ ಹೆಂಗೈತಿ ನೋಡಿ. ಒಬ್ಬರು ಸಿಸ್ಟರು ಕಮೆಂಟ್ ಮಾಡ್ಯಾರಿ. ಆ ಕಮೆಂಟ್ ನಿನ್ನೆ ವಿಡಕ್ಕೆ ಮಾಡಿ ನೀವು ಕೂಡ ಓದಿ. ಮನೆ ಸುಟ್ಟು ಆಯ್ತು ರೀ ಅವರು. ನೀವು ಕಮೆಂಟಿಗೆ ರಿಪ್ಲೈ ಕೊಡಲ್ಲ, ಕಮೆಂಟಿಗೆ ರಿಪ್ಲೈ. ನಾ ಯಾವ ಕಮೆಂಟು ಮಿಸ್ ಮಾಡಲ್ಲ. ಅವ್ರು ಯಾಕೆ ನಮ್ಮ ಮ್ಯಾಗ ಎಷ್ಟು ದ್ವೇಷ ಗೊತ್ತಿಲ್ಲ. ಯಾವ ಹಿಂದಿನ ಜನ್ಮದಾಗ ವೈರಿ ಆಗಿದ್ವಿ ಅವರಿಗೆ ಏನೋ ಗೊತ್ತಿಲ್ಲ. ಅವ್ರ ಮನೆ ಕೂಡ ನಾ ತಿನ್ನಲ್ಲ, ನಮ್ಮ ಮನೆ ಕೂಡ ಅವ್ರು ತಿನ್ನಲ್ಲ. ಯಾಕೋ ಏನೋ ಅವ್ರ ಸಿಸ್ಟರ್ ಭಾಳ ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡಕತ್ತಾರ. ಶಿವಲೀಲಾ ಅಂತ ಗುಲ್ಬರ್ಗದಿಂದ ಅವರೇ ನೋಡಿ ವಿಶ್ ಮಾಡ ಅಂತ ಹೇಳಿದ್ರಿ. ಅವರು ವಿಶ್ ಮಾಡ್ತಿದ್ದೆ ನಾನು. ವಿಶ್ ಖಂಡಿತ ಮರೆಯಲ್ಲ ನಾನು. ಈ ನಾಳೆಗೆ 11ನೇ ತಾರೀಕಿಗೆ ಒಂದು ವಿಶ್ ಮಾಡ್ದೈತಿ, 12ನೇ ತಾರೀಕಿಗೆ ಒಂದು ವಿಶ್ ಮಾಡ್ದೈತಿ. ನಾ ಬುಕ್ನ ಬರೆದಿಟ್ಟು ವಿಶ್ ಮಾಡ್ತೀನಿ ನಾನು. ಯಾಕಂದ್ರೆ ಅವ್ರ ಪಾಪ ಅವ್ರು ಅಲ್ಲಿಂದ ನನಗೆ ಕಮೆಂಟ್ ಮಾಡಿರ್ತಾರಂದ್ರೆ ವಿಶ್ ಮಾಡಕ್ಕೆ ಬಂದಿದ್ದೇನು ರೀ. ನಿಜ ಹೇಳ್ತೀನಿ ರೀ ನಾನು. ಅವ್ರ ಮನಸ್ಸಿಗೆ ತುಂಬ ನೋವು ಮಾಡಾಕತ್ತಾರ ನನಗೆ. ಅದಕ್ಕೆ ವಿಶ್ ಮಾಡಿಲ್ಲ ರೀ. ನನ್ನ ಮನಸ್ಸಿಗೆ ನೋವು ಮಾಡಿದ್ರೆ ನಾ ಯಾಕೆ ವಿಶ್ ಮಾಡ್ಬೇಕು ರೀ. ನಾವು ವಿಶ್ ಮಾಡಿ ಮೊನ್ನೆ ಒಮ್ಮೆ ಕಮೆಂಟ್ ಹಾಕಿದ್ರು ವಿಶ್ ಮಾಡಿದ್ದೆ. ಮತ್ತೊಬ್ರು ಕಮೆಂಟ್ ಹಾಕ್ಯಾರ ಬಿಡ್ರಿ. ಬರ್ತಡೇ ಇರ್ತಾ ನಾವು ಅವ್ರಿಗೊಂದು ವಿಶ್ ಹೇಳಂತ ನಮ್ಮದೇನ ಮನೆ ಹೊಲ ಕಸೋತಾರೇನ್ರಿ ಅವರು. ಏನಿಲ್ಲ, ಇರೋದಿಟ್ಟು ಮನೆ ಐತೆ ತೊಗೊಂಡು ನಮಗೆ ತೊಗೊಂಡು ಏನು ಮಾಡ್ತಾರೆ. ನಾವೇನು ಅವ್ರ ಕೈಲೇ ದುಡ್ಡು ಕೊಡ್ತೀವಿ. ಇಲ್ಲ, ಒಂದು ವಿಶ್ ಮಾಡುವಂಥ ಅವ್ರಿಗೆ ಖುಷಿ ಸಿಗುತ್ತಂದ್ರೆ ನಮಗೂ ಖುಷಿ ಅಂತ ನಾನು ವಿಶ್ ಮಾಡ್ತಿದ್ದೆ. ಪ್ರತಿಯೊಂದು ಕಮೆಂಟ್ಗೂ ವಿಶ್ ಮಾಡ್ತೀನಿ ನಾನು. ಪ್ರತಿಯೊಂದು ಕಮೆಂಟ್ಗೂ ನನಗೆ ಹೇಳೋದು ಆಲಿಕ್ಕೂ ಥ್ಯಾಂಕ್ಸ್ ರೀ ಅಂತೇಳಿ ಒಂದು ಇದುವರೆ ಕಳಿಸ್ತೀನಿ ರೀ. ಇತ್ತಿತ್ತಿಗೆ ಭಾಳ ಅವ್ರು ಕಮೆಂಟ್ ಹಾಕಕತ್ತಾರ. ಏನೋ ಅವ್ರ ದೈವ ಅವ್ರ ನೇಬರ ಅಷ್ಟೇ ನೋಡಿ. ಅದಕ್ಕೆ ನಾನು ಯಾಕೆ ವಿಶ್ ಮಾಡಿಲ್ಲ ಅಂದ್ರೆ ನಾವು ವಿಶ್ ಮಾಡಿಲ್ಲ ರೀ. ಅವ್ರ ಬರ್ತಡೇಗೆ ನಾ ಒಪ್ಕೊಂಡ್ಬಿಡ್ತೀನಿ ನಾನು ತಪ್ಪು. ನಾ ಏನು ಮುಚ್ಚಿಪ್ಪಚ್ಚಿ ಇಡಕ್ಕೆ ನೋಡಿ. ಯಾಕೆ ಅವ್ರ ಇದಕ್ಕೆ ನಾವು ವಿಶ್ ಮಾಡಿಲ್ಲ ಅಂದ್ರೆ ಅವ್ರು ಕ್ಲಿಯರಾಗಿ ಇವತ್ತು ವಿಡಿಯೋ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀವು 2-3 ವಿಡಿಯೋಕ್ಕೆ ಕಮೆಂಟ್ ಮಾಡಿ.
ಅಕ್ಕ ಸಿಸ್ಟರ್ ನೀವು ರಿಪ್ಲೈ ಕೊಡಲ್ಲ ಅಂತ ಅದನ್ನು ಎಷ್ಟಂತ ಕೇಳ್ರಿ. ನಾ ರಿಪ್ಲೈ ಕೊಟ್ಟರು ಮತ್ತು ನಾ ಎಷ್ಟು ಒಳ್ಳೆ ರಿಪ್ಲೈ ಕೊಟ್ಟರು ಯಾರಿಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಹಂಗೆ ನಾನು ಆಗಬಾರ್ದು. ನಾನು ಕೂಡ ಅವ್ರು ನಮಗೋಸ್ಕರ ಟೈಮ್ ಕೊಟ್ಟು ವಿಡಿಯೋ ನೋಡಿರ್ತಾರೆ. ನಾನು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಕಮೆಂಟಿಗೆ ರಿಪ್ಲೈ ಕೊಡಬೇಕು ಅಂತ ನಾ ಪ್ರತಿಯೊಂದು ನನ್ನ ಕಮೆಂಟಿಗೆ ರಿಪ್ಲೈ ಕೊಡೋದು ಭಾಳ ತುಂಬ ಇಷ್ಟ ಅಂತ ನಾ ಪ್ರತಿಯೊಂದು ದಿನ ಯಾವಾಗ ವಿಡಿಯೋದಾಗ ಹೇಳ್ತಿರ್ತೀನಿ ರೀ. ಅವ್ರು ಮತ್ತು ಹಿಂಗೆ ಅವ್ನು ತೋರಿಸ್ತೀನಿ ರೀ. ನಾ ಕಮೆಂಟ್ ಹೋಗ್ಬೇಕಾರೆ ನಾ ಯಾವ ವಿಡಿಯೋಕ್ಕೆ ಹಾಕ್ಯಾರಂದ್ರೆ ಅವ್ರು ರಿಪ್ಲೈ ಕೊಟ್ಟಿಲ್ಲ ಹಂಗೆ ಕಮೆಂಟ್ ಹಾಕೋಣ ಹಂಗೆ ರಿಪ್ಲೈ ಕೊಟ್ಬಿಡ್ತೀವಿ. ನಾವು ಏನಾರ ಕೆಲಸ ಮಾಡ್ತಿರ್ತೀವಿ 1 ತಾಸರ 2 ತಾಸರ ಬಿಟ್ಟು ನೋಡಿ ರಿಪ್ಲೈ ಕೊಟ್ಟಿರ್ತೀವಿ. ಈ ತಕ್ಷಣ ಅವ್ರು ಕಮೆಂಟ್ ಹಾಕೊಂಡು ನಾನು ಇದ್ರಾಗಿದ್ದೆ ಅಂದ್ರೆ ರಿಪ್ಲೈ ಕೊಟ್ಟಿರ್ತೀನಿ. YT ಸ್ಟುಡಿಯೋ ಒಳಗೆ ಇದ್ದೆ ಅಂದ್ರೆ ಅದು ಏನರ ಯೂಟ್ಯೂಬ್ದು ನೋಡಾಕತ್ತಿದ್ದೆ ಅಂದ್ರೆ ರಿಪ್ಲೈ ಕೊಡ್ತೀನಿ. ಇಲ್ಲಾಂದರೆ ಹೆಂಗೆ ಕೊಡೋಕ್ಕಾಗಲ್ಲ. ನಾನು ತೋರಿಸ್ತೀನಿ ನಿಮಗೀಗ. ನಿಮ್ಗೆ ಅವ್ರ ಕಮೆಂಟಿನ ಬಗ್ಗೆ ಹೇಳಾಕತ್ತಿದ್ದೆ. ಮತ್ತೊಬ್ರು ಕಸ್ಟಮರ್ ಬಂದರು, ಪ್ಲಾಜೋ ಪ್ಯಾಂಟ್ ಅವು ನೋಡಿದರು. ಆದರೂ ಒಂದು 200 ರೂಪಾಯಿ ವ್ಯಾಪಾರ ಮಾಡಿದ್ರು ನೋಡಿ. ಲೇಡೀಸ್ ಯೂಸ್ ಮಾಡೋದು ಶ್ರಾವಣ್ ಕುಮಾರ್ ಬಂದೇ ಬಿಟ್ಟು ನೋಡಿ. ಟೈಮ್ ಹೆಂಗಾಗುತ್ತೋ ಗೊತ್ತೇ ಆಗಲ್ಲ ನೋಡಿರಿ. ಏನು ಮಾಡೋದು, ಇಲ್ಲೇ ಕಮೆಂಟ್ ತೋರಿಸ್ತೀನಿ ನಾನು. ನಂಗೆ ಅವ್ರ ಮ್ಯಾಗ ಏನು ಬೇಜಾರು ಬಿಡಿ, ಅವ್ರ ಮ್ಯಾಗ ಏನು ಬೇಜಾರು ಇರುತ್ತೆ ನನಗೆ. ಇವರೇ ಸಿಸ್ಟರು ಕಮೆಂಟ್ ಹಾಕಕತ್ತಾರೆ. ಪದೇ ಟಾರ್ಚರ್ ಕೊಡಬಾರ್ದ್ರಿ ಇನ್ನೊಬ್ರಿಗೆ. 5 ದಿವಸ ಆಯ್ತು ರೀ ಸಿಸ್ಟರ್ ನೀವು ರಿಪ್ಲೈ ಮಾಡಲ್ಲ ಇದ್ದೀರಾ, ಅದೇ ಬೇಜಾರು ಆಗಿದೆ. ಇಷ್ಟು ದಿನ ಇದೆ 5 ದಿನ ಆಯ್ತು ರೀ ಕಮೆಂಟ್ ಹಾಕಿ ಅವರು ಅಷ್ಟು ಕಮೆಂಟಿಗೆ ರಿಪ್ಲೈ ಕೊಟ್ಟೀನಿ ರೀ. ಸಿಸ್ಟರ್ ನೀವು ರಿಪ್ಲೈ ಮಾಡಲ್ಲ ಇದ್ದೀರಾ, ಅದೇ ಬೇಜಾರು ಆಗಿದೆ. ನಾನು ಶಿವಲೀಲಾ ಗುಲ್ಬರ್ಗದಿಂದ 6ನೇ ತಾರೀಕಿಗೆ ಅನಿಲ್ ಕುಮಾರ್ ಪೊಲೀಸ್ ಇದ್ದಾನೆ, ಬರ್ತ್ಡೇ ವಿಶ್ ಮಾಡಿ ರಿಪ್ಲೈ ಮಾಡಿ ಪ್ಲೀಸ್. ನಾನು ಅದಕ್ಕೆ ಕಮೆಂಟ್ ಮಾಡೋಂಗಿದಿಲ್ಲ, ನೀವು ನಮ್ಮದು ಕೇರ್ ಮಾಡಲಾಗಿದೆ. ಈಗ ನೋಡಿ ನನಗೂ ಅವ್ರು ಏನು ಹಾಕ್ಯಾರೋ ಕಮೆಂಟು ನೀವು ಕೂಡ ಓದಾಕತ್ತೀನಿ. ಅವ್ರು ಹೆಂಗೆ ಹಾಕ್ಯಾರ ಹಂಗೆ ಓದಾಕತ್ತೀನಿ. ನಾನು ಕೂಡ ಅಷ್ಟು ಕಮೆಂಟ್ ಹಾಕ್ಯಾರಿ. ನಾನು ರಿಪ್ಲೈ ಎಲ್ಲ ಪ್ರತಿಯೊಂದು ಕಮೆಂಟ್ ರಿಪ್ಲೈ ಕೊಡ್ತೀನಿ. ಮತ್ತು ಇದಕ್ಕಿಂತ ಮೊದಲು 2-3 ಕಮೆಂಟ್ ರಿಪ್ಲೈ ಕೊಡಲ್ಲ ಅಂತ ಅವರು ಇದು ಮಾಡಾಕತ್ರು. ಅವರು ಇದೇ ಥರ ಕಮೆಂಟ್ ಹಾಕಕತ್ರು. ಅದಕ್ಕೆ ಏನು ಕಮೆಂಟ್ ಹಾಕ್ಲಿಕ್ಕೂ ನಾನು ರಿಪ್ಲೈ ಕೊಟ್ಟೇ ಇಲ್ಲ ಅಂತಾರೆ. ಅದಕ್ಕೆ ಅವ್ರು ಎಷ್ಟೇ ಕಮೆಂಟ್ ರಿಪ್ಲೈ ಕೊಟ್ಟರು ನೀವು ಕೊಟ್ಟೇ ಇಲ್ಲ ಅಂತಾರೆ. ನಾನು ಮೆಣಸಿ ಬೇಜಾರಾಗಿ ನಾನು ರಿಪ್ಲೈ ಮಾಡಿಲ್ಲ ರೀ. ಅದಕ್ಕೆ ಇವತ್ತು ವಿಡಿಯೋ ಕಮೆಂಟ್ ಏನಕ್ಕೆ ನೋಡಿ, 5 ದಿನದಿಂದ ಕಮೆಂಟು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಯಾರಿಗೇನ ಕಮೆಂಟ್ ಹಾಕ್ಬಾರ್ದು, ಅವ್ರಿಗೆ ಬಿಡಬಾರ್ದು ಅನ್ನೋ ಉದ್ದೇಶ ಏನು ನನಗಿಲ್ಲ ರೀ. ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಒಂದೇ ಕಮೆಂಟ್ ಆದರೂ ನನಗೇನು ಬೇಜಾರು ಆಗ್ತಿದ್ದಿಲ್ಲ ರೀ. 5-6 ಕಮೆಂಟ್ ಆಯಿತು, 5 ದಿನದಿಂದ ಆಯ್ತು ರೀ. ನೀವು ರಿಪ್ಲೈ ಕೊಡಲ್ಲ, ನೀವು ಹಂಗೆ ನೀವು ಹಿಂಗೆ, ಯಾಕೆ ರೀ ಇನ್ನೊಬ್ರ ಜೀವನದಲ್ಲಿ ಬಂದು ಕಷ್ಟ ಕೊಡ್ತೀರಾ? ನಿಮ್ಮ ಪಾಡಿ ನೀವು ಇದ್ದುಬಿಡಿ. ನಾವು ರಿಪ್ಲೈ ಮಾಡಿಲ್ಲ ಅಂದ್ರೆ ನೀವೇನೋ ತಪ್ಪಾಗಿ ಮಾತಾಡಿರ್ತೀರಿ, ಅದಕ್ಕೆ ರಿಪ್ಲೈ ಕೊಟ್ಟಿರಲ್ಲ. ನಾ ಎಲ್ಲ ಪ್ರತಿಯೊಂದು ವಿಡಿಯೋಕ್ಕಾಗಿರ್ಬೋದು, ಕಮೆಂಟ್ ಆಗಿರ್ಬೋದು ಎಲ್ಲರಿಗೂ ವಿಶ್ ಮಾಡ್ತೀನಿ. ನಾ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಬಿಜಿ ಟೈಮ್ ಇರಲಿ ಮಾಡ್ತೀನಿ. ಹಿಂಗೂ ಅದಾರ ಅಂತ ಜನ ಗೊತ್ತಿಲ್ಲ. ಎಷ್ಟು ಹಚ್ಕೊಂಡಿದ್ದೀವಿ ಸಿಸ್ಟರ್ನ, ಇವರೆಲ್ಲ ಈ ಥರ ಮಾಡ್ತಾರಂತ ಅನ್ಕೊಂಡಿಲ್ಲ. ಹಾಗೆ ನೋಡಿ ಜೀವನದಾಗ ಯಾರನ್ನೋ ಎಷ್ಟು ಹಚ್ಕೊಂಡಿರ್ತೀವಿ, ಅವ್ರು ಯಾವ ಟೈಮಿಗೆ ನಮಗೆ ಇದ್ರು ಆ ಥರನೂ ಗೊತ್ತಾಗಲ್ಲ. ಸಿಸ್ಟರ್ ನೀವು ವಿಡಿಯೋ ಹಾಕಿದರೆ ಎಷ್ಟು ಬಿಟ್ಟರೆ ಎಷ್ಟು, ಯಾಕಂದರೆ ನೀವು ರಿಪ್ಲೈ ಮಾಡೋಂಗಿಲ್ಲ. ಅದಕ್ಕಾಗಿ ನಮಗೆ ತುಂಬ ಬೇಜಾರಾಗಿದೆ. ವಿಶ್ ಮಾಡೇ ಇಲ್ಲ. ಇಬ್ಬರದು ಬರ್ತ್ಡೇ ಇತ್ತು, ಕೇರ್ಲೆಸ್ ಮಾಡಿರ. ನಮಗೆ ತುಂಬ ಬೇಜಾರಾಗಿದೆ. ಇರುವೆ ನೋಡೋಕ್ಕೆ ಬೇಜಾರಾಗ್ತಾ ಇದೆ. ನೀವು ಮಾಡಿದರೆ ಎಷ್ಟು ಬಿಟ್ಟರೆ ಎಷ್ಟು. ನಾವು ಕಮೆಂಟ್ ಮಾಡಲ್ಲ, ನಾವು ಇಷ್ಟೊಂದು ನಿಮಗೆ ಹೈಪ್ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿರಿ. ನೀವು ಹೈಪ್ ಮಾಡಿ ವಿಡಿಯೋ ನೋಡಿರಿ, ಲೈಕ್ ಕೊಟ್ರಿ, ನಾ ಇಲ್ಲ ಅಂತ ಹೇಳಿಲ್ಲ. ಇವಾಗ ನೋಡಿ ಇವಾಗ ನೋಡಿ ನಿಮಗೆ ಬೇಜಾರಾಯಿತು, ಪದೇ ರಿಪ್ಲೈ ಮಾಡಿಲ್ಲ, ನೀವು ರಿಪ್ಲೈ ಮಾಡಿಲ್ಲ ಅಂತ ಕೇಳ್ತೀರಿ. ನಮಗೂ ಬೇಜಾರಾಗುತ್ತಲ್ವ, ನಮಗೂ ಬೇಜಾರಾಗಿ ನಾವು ರಿಪ್ಲೈ ಮಾಡಲ್ಲ. ನಿಮಗೂ ಬೇಜಾರಾಗಿದೆ, ನಮಗೂ ಬೇಜಾರಾಗಿದೆ. ಹೋಲಿ ಬಿಡಿ, 5 ದಿನ ಆಯಿತು ಇದೇ ರಿಪ್ಲೈ ಇಲ್ಲ ಅಂತ ಕಮೆಂಟ್ ಮಾಡಾಕತ್ತೀರಿ ಅಂತ ನಾನು ಮುಂದೆ ಹೇಳಿದ್ದು. ಇದು 3 ಅವರ್ ಆಯ್ತು ನೋಡಿ. ಮನ್ಷಿ ಬರಬೇಕು, ಯಾರೋ ಒಬ್ಬರು ನಮಗೇನೋ ಹೇಳ್ತಾರಂದ್ರೆ ಮನ್ಷಿ ಬರಬೇಕು. ಪದೇ ನೀವು ಯಾಕೆ ರಿಪ್ಲೈ ಮಾಡಿಲ್ಲ ಅಂತ ಕೇಳ್ಬೋದು. ನಮ್ಮದೇ ಆದಂಥ ಕೆಲಸ ಇರುತ್ತೆ. ನೀವು ಅಂತಿರ್ಬೇಕು, ನಿಮ್ಮದು ಕೆಲಸ ಇರುತ್ತೆ, ನಾವೆಲ್ಲ ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ನೀವು ಅಂತಿರಬೇಕು. ನಿಮ್ಮದು ಕೆಲಸ ಇರುತ್ತೆ, ನಮ್ಮದು ಕೆಲಸ ಇರುತ್ತೆ. ಒಂದೊಂದು ಟೈಮ್ ಇಡೀ ನಾನು ಒಂದು ಕ್ವಶನ್ ಕೇಳ್ತೀನಿ, ನೀವು ಕೂಡ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ, ವಿಡಿಯೋನೂ ಕಮೆಂಟ್ ಹಾಕ್ತೀರಿ. ಇವಾಗ ನೀವು ಬಿಜಿ ಇದ್ರಂದ್ರೆ ನಿಮಗೂ 1-2 ದಿನ ವಿಡಿಯೋ ನೋಡೋಕ್ಕಾಗಿಲ್ಲ. ನಾವು ಅವಾಗ ಏನು ಹೇಳಬೇಕು, ಯಾಕೆ ವಿಡಿಯೋ ನೋಡಿಲ್ಲ ಅಂತ ಕೇಳೋಕ್ಕಾಗುತ್ತೆ ಏನ್ರಿ? ಇಲ್ಲರಿ, ಎಲ್ಲರದ್ದು ಪರಿಸ್ಥಿತಿ, ಸಮಯ, ಸಂದರ್ಭ ಯಾವುದೂ ನಮ್ಮ ಕೈಯಾಗಿರಲಿಲ್ಲ.
ಏನೋ ಅವ್ರಿಗೆ ಆಗಿಲ್ಲ ಬಿಜಿ ಅದಾರ ನೋಡಿಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಿ. ಅವಾಗ ನೀವು ನಾವು ರಿಪ್ಲೈ ಕೊಡ್ಲಿಕ್ಕಂದ್ರೆ ಯಾಕೋ ಇವತ್ತು ಬಿಜಿ ಇದ್ದಂಗೆ ಅದಾರ, ರಿಪ್ಲೈ ಕೊಟ್ಟಿಲ್ಲ, ಇನ್ನೊಮ್ಮೆ ರಿಪ್ಲೈ ಕೊಡ್ತಿರ್ಬೇಕು ಬಿಡ ಅಂತ ತಿಳ್ಕೊಬೇಕಾಗಿತ್ತು. ನೀವು ರಿಪ್ಲೈ ಕೊಡಲ್ಲ ಅಂತ ಕಮೆಂಟ್ ಮಾಡ್ಯಾರ, ನಮಗೂ ಬೇಜಾರಾಗಿ ನಾವು ರಿಪ್ಲೈನೇ ಕೊಡಲೋಡಿ ಅಷ್ಟೇ. ಈಗ ನಾವು ಹೆಂಗಿರ್ತೀವಿ ಒಳ್ಳೆ ನಾವು ಹೆಂಗೆ ಮಾತಾಡ್ತೀವಿ ನಮ್ಮ ಎದುರಿಗಿರೋ ರಿಯಾಕ್ಷನ್ ಹಂಗೆ ಇರುತ್ತೆ ರೀ. ನೀವು ಹೆಂಗೆ ಮಾತಾಡ್ತೀರಿ, ನೀವು ಹೆಂಗೆ ನೀವೇ ಕುಂತ ನಮಗೆ ಮಾಡಕತ್ತೀರಂದ್ರೆ ನಾವು ಕುಂತ ನಾವೇನು ರಿಪ್ಲೈ ಕೊಡಬಾರ್ದು ಅನ್ನೋ ಉದ್ದೇಶ ಏನಿಲ್ಲ. ನೀವು ನಮ್ಗೆ ಒಯ್ರಿ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ ಅದರಿ. ನೀವು ಮೊದಲೆಲ್ಲ ಎಷ್ಟು ಚಂದ ಕಮೆಂಟ್ ಹಾಕ್ತಿದ್ರಿ, ಅನ್ನೋ ಕೇಳ್ತಿದ್ರಿ. ಇವಾಗ ಯಾಕೆ ಹಿಂಗೆ ಬುದ್ಧಿ ಬಂತೋ ಗೊತ್ತಿಲ್ಲ ಅದೇನೋ ಯಾವ್ಯಾವ ಟೈಮಿಗೆ ಹೆಂಗೆ ಬರುತ್ತೋ ಏನಂತಾರಲ್ರಿ, ಎಲ್ಲರಿಗೂ ಜಗಳ ಇರೋದೆ. ಯೂಟ್ಯೂಬಲ್ಲಿ ಬಂದು ನಮ್ಮ ಕೂಡ ಜಗಳ ಮಾಡ್ತಿರಲ್ರಿ. ಇಲ್ಲಿ ನಾವೆಲ್ಲೋ ನೀವೆಲ್ಲೋ ನಮಗೆ ಸಪೋರ್ಟ್ ಮಾಡ್ತಾರಂತ ನಾವು ಎಷ್ಟು ನಂಬಿರ್ತೀವಿ. ನೀವೆಲ್ಲರೂ ಇದಕ್ಕೆ ಹಿಂಗೆ ಮಾಡ್ತೀರಂದ್ರೆ ನೀವೇ ಹೇಳ್ರಿ ಎಲ್ಲರೂ. ಇನ್ನು ನಮ್ಮ ಸಿಸ್ಟರ್ಗಳದಿರಿ, ಜನ ನೋಡ್ತೀರಿ. ನಾನು ಪ್ರತಿಯೊಂದು ಕಮೆಂಟ್ಗೆ ಮತ್ತು ಪ್ರತಿಯೊಂದು ಏನೋ ನೀವು ಹೇಳಿದಕ್ಕೆ ನಾವು ಯಾವ್ದಾರ ರಿಪ್ಲೈ ಕೊಡಲಾರದೇನ್ರಿ. ಇನ್ನು ಆಗ್ಲಿಕ್ಕೆ ಒಂದು ಥ್ಯಾಂಕ್ಸ್ ಸರ ಹೇಳಿ, ಒಂದು ಕಂಗ್ರಾಟ್ಸ್ ಸರ ಹೇಳಿ, ಒಂದು ನಮಸ್ತೆ ಅಂತ ಚಿನ್ನಿ ಹೊಡೆದು ಅದನ್ನಾರ ಕಳಿಸಿರ್ತೀನಿ ರೀ. ನಾನು ಬರೆಯೋದು ಆಗ್ಲಿಕ್ಕೂ ಮತ್ತೇನು ಮಾಡೋಕ್ಕಲ್ಲ. ಇಂಥವ್ರು ಇರ್ತಾರೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ ರೀ. ಅವ್ರಿಗೆ ಇಷ್ಟು ಸಿಟ್ಟು, ನಮ್ಮ ಮ್ಯಾಗ ಇಷ್ಟು ಸಿಟ್ಟು ಬಂತಂದ್ರೆ ನಾವು ಅವ್ರದ್ದೇನು ಆಸ್ತಿ ತಿಂದಿನೋ ಬಿಟ್ಟಿನೋ ಗೊತ್ತಿಲ್ಲ. ಅವರೇ ನಮ್ದೇನು ತಿಂದಿಲ್ಲ ರೀ. ನಾನು ಮಾತ್ರ ಅವ್ರ ಮ್ಯಾಗ ಸಿಟ್ಟಿಗೇರಿಲ್ಲ. ಅವ್ರದ್ದು ನಾ ಏನು ತಿಂದಿನೋ ಗೊತ್ತಿಲ್ಲ, ಅದಕ್ಕೆ ನಮ್ಮ ಮ್ಯಾಗ ಸಿಟ್ಟಿಗೇರ ಅಂತ ಅಂದ್ಕೊಂಡು ಬಿಡ್ತೀನಿ ರೀ. ಬರೀ ಕೆಲಸ ಮಾಡ್ಕೊಂಡು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಟೈಮು 8 ಗಂಟೆ ಹಾಕಿ ಬಂದೈತಿ. ಶ್ರಾವಣಿ ಕೂಡ ಹೋಮ್ವರ್ಕ ಬರೆಯಾಕತ್ತಾಳ. ಶ್ರಾವಣಂದು ಹೋಮ್ವರ್ಕ್ ಆಗೈತ್ರಿ, ಕ್ಲಿಯರ್ ಮಾಡ್ಯಾನ ಹೋಮ್ವರ್ಕ. ಕುಂತ ನೋಡಿ ಆಟ ಆಡ್ಕೋತ. 8-10 ನಿಮಿಷ ಆಗೈತೆ, ಅಡುಗೆ ಮಾಡಬೇಕು. 4 ಬ್ಲೌಸ್ ಕಟಿಂಗ್ ಮಾಡಿದೆ. ಮೊದಲು 2 ಮಾಡಿದ್ದೆ, ಹಿಂದಾಗಡೆ 2 ಬ್ಲೌಸ್ ಕಟಿಂಗ್ ಮಾಡಿ ಅಂಗಳ ಕಸ ಹುಡುಗಿ ಇವಿಷ್ಟು ಮನೆಯಾಗೆಲ್ಲ ಬಟ್ಟೆ ತೊಗೊಂಬಿಟ್ಟಿದ್ರಲ್ಲ ಅವಿಷ್ಟು ಎತ್ತಿಟ್ಟು. ಈಗ ಜೋಳದ ಹಿಟ್ಟು ಖಾಲಿ ಆಗೈತೆ ರೀ. ಜೋಳ ಅಳಿಬೇಕು. ಅಳದು ಬಾಕಿಟಿ ಹಾಕಿಟ್ಟು ಅಂದ್ರೆ ಅಲ್ಲಿ ಸವ ಹಸ್ಮಾಟೋಗ್ಯ, ಅಲ್ಲಿ ಜೋಳ ಹಸ್ಮಾಟೋಗ್ಯಾರವ್ವ, ಇಲ್ಲಿ ಜೋಳ ಇದ್ದು ಹಸ್ ಮಾಡಿದ್ದು ಉಸು ಕುರ್ಸಿ ಅಕ್ಕಿ ಹಾಕಿ ಅಳದಿಟ್ಟು ಗಿರ್ನಿಗೆ ಹೋಗಕ್ಕೆ ಬರ್ತಾವೆ. ಓದ್ಕೋತಾ ಬರೀಯಮ್ಮ ಬರೀ. ಇಲ್ಲಿ ನೋಡಿ ಅಡುಗೆ ಮನೆಯವನ್ನೆಲ್ಲ ಕ್ಲೀನ್ ಆಗೈತೆ. ನಾಳೆ ಊಸು ಹಾಸಿಗೆ ಮನೆ ಆಗ್ಬೇಕು ರೀ. ನಾಡ್ದ ಅಮಾವಾಸ್ಯೆ. ನಾಳೆಗೆ ಒಂದಿನ ಯಾರ್ಯಾರು ಏನೇನು ತಿಂತೀರಿ ಎಲ್ಲ ತಿನ್ಕೊಂಬಿಡಿ. ತತ್ತಿ ಚಿಕನ್ನ ಎಲ್ಲ ಮಟನ್ನ ನಾಳೆಗೆ ಒಂದಿನ ಎಲ್ಲರೂ ಬಿಂದಾಸ್ ತಿನ್ಕೊಂಬಿಡಿ. ನಾಡ್ದನಿಂತ ಅಮಾವಾಸ್ಯೆ ನೋಡಿ, ಶ್ರಾವಣ ಅಮಾವಾಸ್ಯೆ 1 ತಿಂಗಳು ಏನೂ ಮುಟ್ಟಂಗಿಲ್ಲ. ಇವಾಗ ನಾನು ಎಷ್ಟೇ ಬಟ್ಟೆ ಹಂಗೆ ಇಟ್ಟಿದ್ದೆ, ಇನ್ನೇ ಅಷ್ಟು ಬಟ್ಟೆ ಬಾಂಡೆ ಮಾಡಿದೆ ಲೈಟ್ ಹಾಕ್ಕೊಂಡು. ನೋಡಿ ಇಲ್ಲಿಗೆ ಹೆಸರು ಕಾಳು ಕುದಿಯಾಕಿ ಪಲ್ಯ ಮಾಡಿದ್ನಲ್ಲ, 15 ಸಾಂಬಾರು ಮಾಡಿಬಿಡ್ತೀನಿ ರೀ. ಮಿಕ್ಸರ್ಗೆ ಹಾಕಿ ರೊಟ್ಟಿ ಅದಾವು, ಮುಂಜಾನೆ ಮಾಡಿ ರೊಟ್ಟಿ ಅದಾವು. ನಾಳೆ ಮುಂಜಾನೆಗೇನೆ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕು. ನೆಶಿನ 4ಕ್ಕೆ ಹೇಳ್ಬೇಕು ನಾಳೆಗೆ. ರೊಟ್ಟಿ ಪಲ್ಯ ಮಾಡಿ ಆಕಿ ಸ್ಕೂಲಿಗೆ ಕಳಿಸಿ ಆಮೇಲೆ ಉಸು ಹಾಸಿಗೆ ಮನೆ ತೊಳಿಬೇಕಲ್ರಿ. ನೋಡಿ ಬಟ್ಟೆನೂ ಓದಿನಿ, ಬಾಂಡೆನೂ ತಿಕ್ಕಿನಿ. ಇವಷ್ಟು ಬಟ್ಟೆ ಮ್ಯಾಕೆ ಒಣಾಕಬೇಕು, ಬಾಂಡೆ ಒಳ್ಯಾಕೆ ತೊಗೋಬೇಕು. ಬರೀ ಅಡುಗೆ ಮಾಡ್ತೀನಿ, ಸಾರು ಮಾಡ್ತೀನಿ. ಸಾರು ಮಾಡಿ ಶ್ರಾವಣಿನೇ ಬೀರಪ್ಪ ಮುತ್ತೆವು ದೀಪ ಹಚ್ಕೊಂಡು ಇದಕ್ಕೆ ಜಗಲಿ ಮೇಲೆಲ್ಲ ದೀಪ ಉದಿನ ಕಡ್ಡಿ ಹಚ್ಚಾಳ. ದೀಪ ಮಾತ್ರ ಸತಾತ್ ದೀಪ ಇದ್ದೇ ಇರುತ್ತೆ ನಮ್ಮ ಮನ್ಯಾಗ. ಉದಿನ ಕಡ್ಡಿ ಹಚ್ಚೋದು ಇದು ಮಾಡ್ತಾಳೆ. ಸಾಂಬಾರು ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ. ಟೈಮು 10 ಗಂಟೆ ಆಯಿತು. ಶ್ರಾವಣಿ ಶಿವಕುಮಾರ್ ಮಲ್ಕೊಂಡಾರ. ಇವಾಗ ನಾನು ಕೂಡ ದಿಟ್ಟೆಲ್ಲ ಜಿಡಿ ಹೊಡ್ಕೊಂಡು ನೋಡಿ. ಪಡ್ಸಾಲಿ ಅಟ್ಟ ಇಲ್ಲ, ಇನ್ನು ಅಟ್ಟದು ಆ ಕಡೆ ಹೋಗಿಲ್ಲ. ನಾಳೆ ಹೊಡಬೇಕಂತೇಳಿ ಜಿಡಿ ಹೊಡೆದು ಅಲ್ಲೇ ಮ್ಯಾಗ ಇಟ್ಟೀನಿ ರೀ. ಜೋಳ ಆದಿಟ್ಯ ಉಷ್ಟು ಜಿಡಿ ಹಿಡ್ಕೊಂಡು ಜಳ ಆಗೈತೆ ನೋಡಿ. ಪಡ್ಸಾಲಿ ಅಡುಗೆ ಮನೆ ಉಸು ಎಲ್ಲ ಬಾಂಡೆ ಎಲ್ಲ ಜವಾರಿ ತುಂಬ ಇದ್ದು ರೀ. ಈ ಕಡೆಲ್ಲ ಸಟ್ಟಿಸ್ತೀನಿ, ಜವಾರಿ ತುಂಬ ಇದ್ದು. ಉಷ್ಟು ಜಿಡಿ ಹೊಡ್ಕೊಂಡು ಹತ್ತೆಗಿಟ್ಟೆ ಜಿಡಿ ಹೊಡ್ಕೊಂಡು ಎಷ್ಟು ಕ್ಲೀನ್ ಕಾಣುತ್ತೆ ನೋಡಿ ಮನೆ. ಇವು ಕೂಡ ಹತ್ತೆಗಿಟ್ಟು ಹಿಡಿದಿಟ್ಟು ಕಲೆ ಜವಾರಿ ಚುರುಮುರ್ಚಿರ ಇಟ್ಟು ನೋಡಿ. 9ಕ್ಕೆ ಮುಕ್ಕೊಂಡ್ರಿ ಮಕ್ಕಳು. ಅವಸು ಬಟ್ಟೆ ಒಣ ಹಾಕಿದೆ, ಮತ್ತು ಜೋಳ ಯಾಳದ ಕೇರಿ ಹಾಕಿದೆ. ಸಾಂಬಾರು ಮಾಡಿ ನೋಡಿ. ಹೆಸರು ಕಾಳು ಸಾಂಬಾರು ಮಾಡಿದ್ವಿ. ಮಸ್ತ್ ಊಟ ಉಂಡ್ವಿ. 3 ಕೂಡ ಒಂದಂಗೆ ಅದ ಉಂಡು ನೋಡಿ. ಇಷ್ಟು ಬಾಂಡೆ ತಿಕ್ಕಿದ್ನೆಲ್ಲ ಹೊರಗಿನ ಬಾಂಡೆ ಒಳಗೆ ತಂದಿಟ್ಟು ನೋಡಿ. ಟೈಮನ್ನು ಭಾಳ ಆಗೈತ್ರಿ. ಈಗ ಏನೋ ಇಷ್ಟು ಬಾಂಡೆ ಅದ ನೋಡಿ. ಏನು ಮಾಡೋದ್ರಿ, ಒಬ್ಬಂಟಿಗೆ ಬಾಳೆ ಇಲ್ಲಿ ಬಿಡ್ಕೊಲೇಬೇಕು ರೀ. ಇಟ್ಟು ಜಿಡಿ ಹೊಡೆದೀನಿ, ಮ್ಯಾಗಿನೆಲ್ಲ ಕಸ ಹೆಂಗೆ ತೊಳೀನಿ. ಬೆಳಗ್ಗೆ ಕಸ ಬಾಂಡೆ ಭಾಳ ರೀ ಇಷ್ಟ ಅದಾವು. ಸಾಂಬಾರು ಮಿಕ್ಸರ್ಗೆ ಹಾಕಿದ್ದೊಂದು, ಗಂಗಾಳ ಉಂಡಿದ್ದೊಂದು. ಬೆಳಗ್ಗೆ ಏನೈತೆ ಸ್ವಚ್ಛಗೈತೆ ನೋಡಿ. ಹಿಂದಿನ ಲೈಟ್ ತೆಗೆದುಬಿಡ್ತೀನಿ ರೀ. ಹಿಂದಿನ ಲೈಟ್ ಹತ್ರ ಹಂಗೆ ಇತ್ತು. ನಾಳೆಗೆ ಬಡ ಹಸಿ ಹೋಗಿದ್ದು ಅಟ್ಟ ಇಟ್ಟು ಜಿಡಿ ಹೊಡೆದು ಮನೆ ತೊಳ್ಕೊಂಡು ಕೇರಿ ಹಸಿ ಹೋಗೋದ್ನೇ ಅಂದ್ರೆ ನಾಳೆಗೆ ಎಲ್ಲೆಲ್ಲಿ ಹೋಗೋದಾಗುತ್ತೋ ಎಲ್ಲೆಲ್ಲಿ ಬಿಡೋದಾಗುತ್ತೋ. ಕೆಲಸ ಸಾಕು ಅನ್ನಂಗತ್ತ. 8 ಸಾಮಾನು ಲೇಟ್ ನೋಡಿ.
ಇಷ್ಟು ಎಲ್ಲ ಕೆಲಸ ಮಾಡ್ಕೊಂಡಿನ್ರಿ. ಇನ್ನೊಂದು ಕೆಲಸ ಬಾಕಿ ಉಳಿತು, ಏನಂದ್ರೆ ಲೆಕ್ಕ ಬುಕ್ಕ ತೋರಿದ್ದೆ, ಅಲ್ಲಿ ಕಾಣ್ತಿರ್ಬೇಕು. ಅಷ್ಟು ಲೆಕ್ಕ ಹಚ್ಬೇಕ್ರಿ. ಇವತ್ತು ಯಾರ್ಯಾರು ಏನು ಹೋದಾರ, ಯಾರು ಎಷ್ಟು ಅಮೌಂಟ್ ಕೊಟ್ಟಾರ, ಯಾರು ಎಷ್ಟು ಅಮೌಂಟ್ ಕೊಟ್ಟಿಲ್ಲ, ಮತ್ತು ಉದ್ರಿ ಬಾಕಿ ಇರ್ತಲ್ಲ ಅವ್ರು ಕೊಟ್ಟವ್ರು ತೆಗಿಬೇಕು, ಕೊಳ್ಳೋರು ಹಚ್ಚಬೇಕು. ಇದೆಲ್ಲ ಮೇಂಟೈನ್ ಮಾಡೋದೊಂದು. ಮತ್ತು ಹಂಗೆ ರಾಟಿದೊಂದು ನಮ್ಮವ್ವ ಅಂತಾಳ್ರಿ, ನಿಮ್ಗೆ ಅಷ್ಟು ಮೇಂಟೈನ್ ಆಗ್ಲಿಕ್ಕಂದ್ರೆ ಒಂದು ಕೆಲಸ ಕಮ್ಮಿ ಮಾಡ್ಕೊರ, ಯೂಟ್ಯೂಬರ ಕಮ್ಮಿ ಮಾಡು, ಈ ಕಡೆ ಬಟ್ಟೆ ಬಿಸ್ನೆಸ್ಸರ ಕಮ್ಮಿ ಮಾಡು, ಈ ಕಡೆ ರಾಟಿರ ಕಮ್ಮಿ ಮಾಡು. ಇವು 3 ಬಿಸ್ನೆಸ್ ಮಾಡ್ಕೋತಾನೆ, ಇದು ಯೂಟ್ಯೂಬ್ ಒಂದು ಬಿಸ್ನೆಸ್ ಇದ್ದಂಗೆ ರೀ ನಮ್ಗೆ. ಅದು 3 ಬಿಸ್ನೆಸ್ ಮಾಡ್ಕೋತಾನೆ ನೀನು ಕರೆಕ್ಟ್ ಟೈಮ್ಗೆ ಊಟ ಇಲ್ಲ, ಕರೆಕ್ಟ್ ಟೈಮ್ ನಿದ್ದಿಲ್ಲ, ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋದು, ಮನ್ಯಾನ ಕೆಲಸ, ಪ್ರತಿಯೊಂದು ಒಂದು ಉಪ್ಪು ಇರ್ಲಿಕ್ಕೂ ಎಣ್ಣೆ ತರಕ್ಕೆ ಹೋಗ್ಬೇಕು, ಒಂದು ಸಾಸ್ಮಿ ಕಾಳು ಇರ್ಲಿಕ್ಕೂ ಎಣ್ಣೆ ತರಕ್ಕೆ ಹೋಗ್ಬೇಕು ರೀ. ಸಾಸ್ಮಿ ಕಾಳು ಎಲ್ಲ ಬೇಕು ರೀ ಜನ್ಮಕ್ಕೆ. ಒಂದು 5 ರೂಪಾಯಿ ಉಪ್ಪು ಬೇಕು, ಇರ್ಲಿಕ್ಕೆ ನಡಲ್ಲ. ಬಾಳೆ ಎಲ್ಲ ತರಬೇಕು, ಎಲ್ಲ ಮಾಡಬೇಕು. ಇನ್ನು ಇರುಕ್ಲೆ ಇಟ್ಕೊಂಡಿರ್ತೀನಿ, ಬಾಳೆ ಚೆಂದ ಆಗುತ್ತೆ. ಮತ್ತು ಎಲ್ಲಿಗಾರ ಯಾರಿಗಾರ ಏನರ ಆತ ಮಾತಾಡ್ಸೋಕೆ ಹೋಗು ಬರು ಇವೆಲ್ಲ ಇದ್ದೇ ಇರ್ತಾವೆ ನೋಡಿ ಹೆಣ್ಮಕ್ಳಾಗಿಂದ. ಎಲ್ಲ ಈ ಕಡೆ ಒಂದು ಗಂಡು ಮಕ್ಕಳ ಸ್ಥಾನದಲ್ಲಿ ನಿಂತು ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಿಭಾಯಿಸೋದು ಕಷ್ಟ ಐತ್ರಿ. ಒಂದೇನೋ ಹೆಣ್ಣಿನ ಸ್ಥಾನ ಅಂದ್ರೆ ಮಕ್ಕಳು ಸ್ಕೂಲಿಗೆ ಕಳ್ಸೋದು, ಅಡುಗೆ ಮಾಡೋದು, ಆಯ್ತಪ್ಪ ಇಷ್ಟೇ ಮಾಡ್ಕೇರಿ ನಮ್ಮದು ಏನೋ ಸ್ವಲ್ಪ ಹೊಲದ್ರ ಟೈಲರಿಂಗ್ ಮಾಡ್ಕೇರಿ ಆರಾಮ್ ಇರ್ಬೇಕಾಯ್ತಿತ್ತು. ದುಡಿಯೋರು ಬೇರೆ, ಗಂಡು ಮಕ್ಕಳು ದುಡಿಯೋರಿದ್ರೆ ಎಲ್ಲಿಯೇ ಹೋಲಿ ಬರಲಿ, ಅವರು ಒಂದು ಕೆಲಸ ಮಾಡಿ ನಾವೊಂದು ಕೆಲಸ ಮಾಡ್ತೀವಿ ಅನ್ನೋಂಗಿಲ್ರಿ. ಎಲ್ಲ ಕೆಲಸನೂ ಒಬ್ಬಳೇ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರೋಕ್ಕೆ ಕೊನೆ ಯಾರು, ನಮ್ಮ ಮನೆ ಬರೋಕ್ಕೆ ಬಂದು ನಾವೇ ಉಣ್ಬೇಕು. ಸದಾ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ, ನಾಳೆ ವಿಡಿಯೋ ಸಿಗ್ತೀನಿ. ಈಗ ಲೆಕ್ಕ ಬರಿತೀನಿ ರೀ, ವಿಡಿಯೋ ಎಂಡ್ ಮಾಡಿ ಅಷ್ಟು ಉದ್ರಿ ಹೂವು ಹಚ್ಕೊತೀನಿ. ಯಾಕೆ ಹಿಂದ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು, ನಾ ಅಷ್ಟು ಕೊಟ್ಟೆ, ಇಷ್ಟು ತೊಗೊಂಡೆ, ಅಷ್ಟು ಬಿಟ್ಟೆ. ಅವ್ರ ಲೆಕ್ಕ ನೋಡಿದ್ರೆ ಲೆಕ್ಕ ಕರೆಕ್ಟಾಗಿರಬೇಕು. ಅದಕ್ಕಂತ ನಾನು ಅವ್ರು ಹೋದಾಗ ನಿಧಾನಕ್ಕೆ ಕುಂತ್ಕೊಂಡು ನನಗೆ ಆದಾಗ ಹಚ್ತೀನಿ ರೀ. ಏನೋ 11 ಆಗುತ್ತೆ, ನಾ ಮಲ್ಕೋಬೇಕಂದ್ರೆ ಟೈಮ್ ಹೆಚ್ಚು ಕಮ್ಮಿ. ಶ್ರಾವಣ ಕುಮಾರ ಮುಕ್ಕೋವಂತ ಸಾತ್ರಿ. ಇವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ, ತಲೆಗೆ ಏನು ಬಿಡು ಸಹಜ ರೀ. ಶ್ರಾವಣಿ ತಲೆಗೆ ಏನು ಬಿದ್ದ ಮಾಡೋ, ಏನು ಬಿಡೋ ಅಣಗಿತ್ತು ಅಂತ ಕೇಳಿದೆ, ಏನೂ ಅನ್ನಿಸ್ಲಿಲ್ಲ. ನನ್ನ ತಲೆ ಯಾವಾಗಾರ ಜುಳು ಅಂತಿರ್ತೈತೆ. ಹಿಂಗಾಗಿ ನಾನು ತಲೆಯಾಗ ಕೈ ಇಟ್ಕೊಂಡು ನೋಡಿ ಬರೀ. ಇವಾಗ ಟೈಮು 10 ನಿಮಿಷ ಆಯಿತು. ನಂದು ಈ ಪಿರಿಕಿನ ಭಾಳ ಲೂಸ್ ಆಗಿಬಿಟ್ಟೈತಿ, ನೋಡೇ ಇಲ್ಲ. ಇನ್ನೊಂದು ಹೊತ್ತೊಂಡ್ರಾಗನೇ ಬಿಚ್ಚೆಲ್ಲ ಕಳಿತೈತಿ ನೋಡಿ, ಇಟ್ಕೊಂಡ್ರೆ ಇಡ್ಲಿಕ್ಕೆ ಕಳಿತೈತೆ. ಏನೇ ಒಂದು ಬಂಗಾರ ಸಾಮಾನು ಕಳಿಬೇಕಂದ್ರೆ ತಿಂಡಿ ಕೊಡ್ತಿದ್ರಿ. ಮತ್ತೆ ಇಲ್ಲಿ ಯಾಕೋ ತಿಂಡಿ ಕೊಡೋಕಾಯ್ತು, ಹಿಂಗೆ ಕೈ ಹಾಕಿದ್ರೆ ಪಿರಿಕ್ ಇಷ್ಟುದ್ದು ಬಂದಿತ್ತು. ಮತ್ತು ಅಷ್ಟು ತಿಳ್ಕೊಂಡು ನೋಡಿ, ಬಂಗಾರ ಕಳ್ಕೊಂಡ್ರೆ ಕಾಣು ಹೊತ್ತಿಲ್ರಿ. ಈಗ ಬಂಗಾರ ಹುಷಾರಾಗಿ ಇಟ್ಕೋರಿ. ಕಂಡಪಟ್ಟಿ ರೇಟ್ ಬಂಗಾರ ಬೆಳ್ಳಿ ಭಾಳ ರೇಟ್ ಇರೈತೆ ನೋಡಿ. ನಾನು ವಾಸಲೆ ಶ್ರಾವಣಿ ಬರ್ತಡೇಕ ಚೈನಾ ತೊಯ್ದೆ, 2000 ರೂಪಾಯಿ ತೊಲಿಯಿತ್ತು. ಇನ್ನು ಇವು ಬರ್ತಡೇ ಬಂದಿಲ್ಲ ರೀ. ಇದು 7ನೇ ತಿಂಗಳ, ಆಕಿನ 10ನೇ ತಿಂಗಳ ಬರ್ತಡೇ ಇರುತ್ತೆ. ಶ್ರಾವಣಿದು 10ನೇ ತಿಂಗಳ ಬರ್ತಡೇ ಇರುತ್ತೆ, ಇದು 7ನೇ ತಿಂಗಳ 3 ತಿಂಗಳು ಬರ್ತಡೇ ಐತೆ. 5000 ರೂಪಾಯಿ ತೊಲೆ ಆಗೈತಂತ್ರಿ. ಅವಾಗ ಬರ್ತಡೇಗೆ ಚೆನ್ನಾಗಿ ಕೊಡಿಸಿದೆ. ಈ ವರ್ಷ ಏನೂ ಕೊಡಿಸೋ ಆಗಲ್ರಿ. ಈ ವರ್ಷ ಇಬ್ಬರು ಸಾಲಿ ಮನೆ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಐತಿ. ಇನ್ನು ಹಬ್ಬಗಳು ಬರ್ತಾವೆ, ಅವರಿಗೆ ಹೊಸ ಬಟ್ಟೆ ತೊಗೋಬೇಕು. ನಾ ಏನು ನೋಡ್ತೀನಿ ರೀ, ಹಂಗೇನು ಆಗೋದಿಲ್ಲ. ದೀಪಾವಳಿ ಹೊಸ ಬಟ್ಟೆ ತೊಗೋಬೇಕು ಅವ್ರಿಗೆ. ನೋಡೋಣ್ರಿ ಏನಾಗತ್ತನ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ, ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.